ದಿನೇಶ್ ಏನು ವ್ಯಕ್ತಿ ಪ್ರಿಯಾಂಕ್ ಖರ್ಗೆಗೆ ಒಂದು ಧಮಕಿ ಹಾಕ್ತಂತ ವ್ಯಕ್ತಿ, ಬೆದರಿಕೆ ಹಾಕ್ತಂತ ವ್ಯಕ್ತಿ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿದವನ ಬಂಧನ. ಸೊಲ್ಲಾಪುರ ಮೂಲದ ದಿನೇಶ್ ನರೋಣಿ ಬಂಧನ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿದವನ ಬಂಧನ. ಬೆದರಿಕೆ ಕರೆ ಬಳಿಕ ಸೊಲ್ಲಾಪುರದಿಂದ ಲಾತೂರ್ಗೆ ಪರಾರಿಯಾಗಿದ್ದ. ಇದರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ರು ಪ್ರಿಯಾಂಕ್ ಖರ್ಗೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ. ಇದೇ ವ್ಯಕ್ತಿ ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕ್ತಂತ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಜೊತೆಗೆ ಆ ಆಡಿಯೋನ ಕೂಡ ಪ್ಲೇ ಮಾಡಿ ಕೇಳಿಸಿದ್ರು ಪ್ರಿಯಾಂಕ್ ಖರ್ಗೆ. ಯಾವೆಲ್ಲ ಪದಗಳನ್ನು ಬಳಸಲಾಗಿತ್ತು, ಜೊತೆಗೆ ಹಾಕಿದಂಥ ಬೆದರಿಕೆ, ಇದೆಲ್ಲದರ ಬಗ್ಗೆ ಸ್ವತಃ ಒಂದು ವಿಡಿಯೋನ ಮಾಡಿ ಪ್ರಿಯಾಂಕ್ ಖರ್ಗೆ ತಿಳಿಸಿದರು. ಬೆದರಿಕೆ ಕರೆ ಬಳಿಕ ಸೊಲ್ಲಾಪುರದಿಂದ ಲಾತೂರ್ಗೆ ಪರಾರಿಯಾಗಿದ್ದ. ಬೆಂಗಳೂರು ಕಲಬುರಗಿ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಆತನನ್ನ ಬಂಧಿಸಿದ್ದಾರೆ. ಇವತ್ತು ರಾತ್ರಿ ವೇಳೆ ಬೆಂಗಳೂರಿಗೆ ಕರೆತರುವ ಸಾಧ್ಯತೆ ಕೂಡ ಇದೆ. ಸದಾಶಿವನಗರ ಠಾಣೆಗೆ ಆರೋಪಿಯನ್ನ ಕರೆತರುವ ಸಾಧ್ಯತೆ ಇದೆ. ಬೆದರಿಕೆ ಹಾಕಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧವನ್ನು ವಿಧಿಸುವ ಕುರಿತು ಸಿಎಂ ಅವರಿಗೆ ಪತ್ರವನ್ನು ಬರೆದಿದ್ರು. ಅದರ ಜೊತೆಗೆ ಬಹಿರಂಗವಾಗಿ ಸುದ್ದಿಗೋಷ್ಠಿಯನ್ನು ಮಾಡಿ ಯಾಕೆ ಆರ್ಎಸ್ಎಸ್ ಅನ್ನು ನಿರ್ಬಂಧಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಕಾರಣಗಳನ್ನು ಪ್ರಸ್ತಾಪ ಮಾಡಿದ್ರು. ಅದಾದ್ಮೇಲೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಿರಂತರವಾಗಿ ಬೆದರಿಕೆ ಕರೆಗಳು ಬರ್ತಾ ಇತ್ತು. ಅವರ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ರು. ಇದೇ ಒಂದು ಬೆದರಿಕೆ ಕರೆಯ ಆಡಿಯೋವನ್ನು ವಿಡಿಯೋ ಸಮೇತ ಪ್ರಿಯಾಂಕ್ ಖರ್ಗೆ ಅವರು ರಿಲೀಸ್ ಮಾಡಿದ್ರು. ಇದೀಗ ಈ ಬೆದರಿಕೆ ಹಾಕಿದಂತಹ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ದತ್ತಾತ್ರೇಯ ಪಾಟೀಲ್, ಈಗ ಪ್ರಿಯಾಂಕ್ ಖರ್ಗೆ ವಿಚಾರವಾಗಿ ಒಂದು ವಿಡಿಯೋ ಕೂಡ ಅವ್ರು ಮಾಡಿ ಹೇಳಿದ್ರು ಏನೆಲ್ಲ ಬೆದರಿಕೆ ಅವ್ರಿಗೆ ಬರ್ತಾ ಇದೆ ಅಂತ. ಈಗ ದಾನೇಶ್ ಎನ್ನುವ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಅನ್ನೋ ವಿಚಾರ ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿತೀನಿ. ಈಗ ಪ್ರಿಯಾಂಕ್ ಖರ್ಗೆ ಏನೊಂದು ವಿಡಿಯೋ ಮೂಲಕ ಹೇಳಿದ್ರು, ಈ ಚಾಕ್ಲೇಟ್ ಬಿಸ್ಕೆಟ್ಗೆ ಮಾರ್ಕೆಟಿಂಗ್ ಮಾಡ್ತಿದ್ದಂಥ ವ್ಯಕ್ತಿ ಇದ್ದ. ಮೊದಲು ಪೊಲೀಸ್ ಫೋನ್ನಿಂದ ಕರೆ ಮಾಡಿದ್ದ ದಾನೇಶ್, ನಂತರ ಮೊಬೈಲ್ ನಂಬರ್ನ ಬದಲಾವಣೆ ಚೇಂಜ್ ಮಾಡ್ಕೊಂಡಿದ್ದ. ಬೆಂಗಳೂರು ಕಲಬುರಗಿ ಪೊಲೀಸರು ಒಟ್ಟಾಗಿ ಕಾರ್ಯಾಚರಣೆ ನಡೆಸಿದ್ರು. ಯಾರೀತ ಏನು ಅನ್ನೋದ್ರ ಬಗ್ಗೆ ದಾನೇಶ್ನನ್ನ ಪ್ರಾಥಮಿಕ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಗೂಗಲ್ ಮಾಡಿ ಪ್ರಿಯಾಂಕ್ ನಂಬರ್ನ ಈತ ಪಡೆದಿದ್ದ ಅಂತ ಹೇಳಿದಾನೆ. ನಾನು ಗೂಗಲ್ ಮಾಡಿದೆ, ಆಗ ಪ್ರಿಯಾಂಕ್ ಖರ್ಗೆ ನಂಬರ್ ಸಿಕ್ತು. ಆದ್ರೆ ಗೂಗಲ್ನಲ್ಲಿ ಪ್ರಿಯಾಂಕ್ ಫೋನ್ ನಂಬರ್ ಇಲ್ಲ, ಕುಡಿದ ನಶೆಯಲ್ಲಿ ಹೀಗೆ ಮಾಡಿದ್ದೆ ಅಂತ ಈ ದಾನೇಶ್ ಹೇಳಿದ್ದಾನೆ. ಬೆಂಗಳೂರಿಗೆ ಕರೆತಂದಂತ ಬಳಿಕ ಕಾನೂನು ಪ್ರಕ್ರಿಯೆ ನಡೆಸಿ ಆತನನ್ನ ಬಂಧಿಸಲಾಗಿದೆ. ಗೂಗಲ್ ಮಾಡಿ ಪ್ರಿಯಾಂಕ್ ಖರ್ಗೆ ಅವರ ನಂಬರ್ನ ಪಡ್ಕೊಂಡೆ ಅಂತ ಹೇಳಿದ್ದಾನೆ. ಅದಾದ್ಮೇಲೆ ಗೂಗಲ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಯಾವ ನಂಬರ್ ಕೂಡ ಇಲ್ಲ. ಮತ್ತೆ ಒಂದಷ್ಟು ವಿಚಾರಣೆ ನಡೆಸಿದಾಗ ನಾನು ಕುಡಿದ ನಶೆಯಲ್ಲಿ ಈ ತರ ಧಮಕಿ ಹಾಕ್ತೆ, ಬೆದರಿಕೆ ಹಾಕ್ತೆ ಅಂತ ಆತ ಹೇಳಿದ್ದಾನೆ. ಬೆಂಗಳೂರಿಗೆ ಕರೆತಂದ ಬಳಿಕ ಕಾನೂನು ಪ್ರಕ್ರಿಯೆ ನಡೆಸಿ ಆತನನ್ನ ಬಂಧಿಸಲಾಗಿದೆ. ಇನ್ನು ಈತ ಏನು ಕೆಲಸ ಮಾಡೋದು ಅಂತಂದ್ರೆ ಚಾಕ್ಲೇಟ್ ಬಿಸ್ಕೆಟ್ಗೆ ಮಾರ್ಕೆಟಿಂಗ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದ ಅಂತ ದತ್ತಾತ್ರೇಯ ಪಾಟೀಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದಾರೆ. ದತ್ತಾತ್ರೇಯ ಪಾಟೀಲ್, ಈಗ ನಾವು ಗಮನಿಸ್ತಾ ಇದ್ದೀವಿ ದಾನೇಶ್ ಎನ್ನುವ ವ್ಯಕ್ತಿ ಯಾರು ಬೆದರಿಕೆ ಹಾಕಿರೋದು ಅನ್ನೋ ಪ್ರಶ್ನೆ ಇತ್ತು ಪ್ರಿಯಾಂಕ್ ಖರ್ಗೆಗೆ. ಜೊತೆಗೆ ಯಾರೀತ, ಎಲ್ಲಿ ಈತನನ್ನ ಬಂಧಿಸಲಾಯಿತು, ಈತನ ಹಿನ್ನೆಲೆ ಏನು ದತ್ತಾತ್ರೇಯ? ಅವಿನಾಶ್, ನಿಜಕ್ಕೂ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ತಮಗೆ ಬರ್ತಿರ್ತಕ್ಕಂಥ ಬೆದರಿಕೆ ಕರೆಗಳು ಮತ್ತು ಯಾರೆಲ್ಲ ಅವಾಚ್ಯವಾಗಿ ತಮ್ಮನ್ನು ನಿಂದಿಸ್ತಾ ಇದ್ದಾರೆ ಅನ್ನೋದರನ್ನ ವಿಡಿಯೋ ಮುಖೇನ ಏನು ತಾವು ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ರು, ಆ ಮೂಲಕ ಏನೋ ಒಂಥರ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಓರ್ವ ಸಚಿವರಿಗೆ ಇಷ್ಟೆಲ್ಲ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಬೆದರಿಕೆ ಹಾಕ್ತಾರೆ ಮತ್ತು ನಿಂದನೆ ಮಾಡ್ತಾರೆ ಅಂತೇಳಿ ಸ್ವತಃ ಆ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳಾಗಿರ್ಬೋದು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಾದ್ಯಂತ ಏನೋ ಥರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಇವತ್ತು ಕೂಡ ಆ ಚಿತ್ತಾಪುರ ಪಟ್ಟಣ ಬಂದ್ ಕರೆಯನ್ನು ನೀಡಲಾಗಿದೆ. ಯಾಕಂತಂದರೆ ಚಿತ್ತಾಪುರ ಸ್ವತಃ ಖರ್ಗೆ ಅವರ ಏನು ವಿಧಾನಸಭಾ ಕ್ಷೇತ್ರ ಆಗಿರೋದ್ರಿಂದ ಸಹಜವಾಗಿ ಇವತ್ತು ಚಿತ್ತಾಪುರ ಪಟ್ಟಣ ಬಂದ್ ಕರೆ ಮಾಡಲಾಗಿತ್ತು. ನಿನ್ನೆ ಬೆಂಗಳೂರು, ಕಲಬುರಗಿ ಮತ್ತು ಕೆಲವೊಂದು ಜಿಲ್ಲೆಗಳಲ್ಲೂ ಕೂಡ ಆರೋಪಿಯನ್ನು ಬಂಧ ಮಾಡಬೇಕು ಮತ್ತು ತಕ್ಷಣವೇ ಯಾರು ಈ ರೀತಿಯಾದಂಥ ನಿಂದನೆ ಮಾಡಿದ್ರು ಮತ್ತು ಅವಾಚ್ಯ ಶಬ್ದಗಳಿಂದ ಏನು ಬೆದರಿಕೆ ಕರೆ ಹಾಕಿದ್ರು ಆತನನ್ನು ಬಂಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಗ್ರಹ ಕೇಳಿಬಂದಿತ್ತು ಮತ್ತು ಆಕ್ರೋಶ ಕೂಡ ಮನೆ ಮಾಡಿತ್ತು. ಹೀಗಾಗಿ ಏನಂತಾರೆ, ಇವತ್ತು ಅಲರ್ಟ್ ಆದಂಥ ಕಲಬುರಗಿ ಮತ್ತು ಏನು ಬೆಂಗಳೂರು ಸದಾಶಿವನಗರ ಠಾಣೆ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿರ್ತಕ್ಕಂಥದ್ದು. ಅವಿನಾಶ್, ಸೊಲ್ಲಾಪುರ ಮೂಲದ ದಾನೇಶ್ ಅಲಿಯಾಸ್ ದಾನಪ್ಪ ನರೋಣೆ ಅನ್ನೋನ ಸದ್ಯ ಏನಂತಾರೆ ಲಾತೂರ್ನಲ್ಲಿ ಕ್ಯಾಚ್ ಮಾಡಿ ಆತನನ್ನು ಏನು ಬೆಂಗಳೂರು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡುವಂಥ ಕಾರ್ಯ ನಡೀತಾ ಇರತಕ್ಕಂಥದ್ದು. ಇನ್ನು ಕೆಲವೇ ಗಂಟೆಗಳಲ್ಲಿ ಏನು ಅಂತಂದರೆ ಕಲಬುರಗಿ ಪೊಲೀಸರು ಆತನನ್ನು ಬೆಂಗಳೂರು ಪೊಲೀಸರ ವಶಕ್ಕೆ ನೀಡುತ್ತಾರೆ. ಅಲ್ಲಿ ಬೆಂಗಳೂರು ಪೊಲೀಸರು ನಂತರ ಆತನನ್ನು ಸದಾಶಿವನಗರ ಠಾಣೆಗೆ ಕರೆದುಕೊಂಡು ಹೋಗಿ ಕಾನೂನು ಪ್ರಕ್ರಿಯೆ ಮುಗಿಸಿ ಆತನನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಸದ್ಯ ಏನು ದಾನೇಶ್ ಹೇಳಿರ್ತಕ್ಕಂಥ ಪ್ರಕಾರ ತಾನು ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದೆ, ಅದು ಜಿಯೋ ಕಂಪನಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಬಿಸ್ಕೆಟ್ ಮತ್ತು ಚಾಕ್ಲೇಟನ್ನು ಸೇಲ್ಸ್ ಮಾರ್ಕೆಟಿಂಗ್ ಮಾಡ್ತಿದ್ದೆ
ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಅದಲ್ಲದೆ ಏನು ಅಂತಂದರೆ ತಾನು ಗೂಗಲ್ನಲ್ಲಿ ಸಚಿವರ ನಂಬರನ್ನು ತೆಗೆದುಕೊಂಡಿದ್ದೆ. ಅಂದರೆ ಏನು ವಿಧಾನಸಭೆ ಏನು ಸದಸ್ಯರ ಲೀಸ್ಟ್ ಆಗಿರ್ಬೋದು ಮತ್ತು ಸಚಿವರ ಲೀಸ್ಟ್ ಏನಿದೆ ಗೂಗಲ್ನಲ್ಲಿ, ಅದರಲ್ಲಿ ನಾನು ನಂಬರನ್ನು ಪಡೆದುಕೊಂಡಿದ್ದೆ ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿರ್ತಾನೆ. ಮತ್ತು ಕುಡಿದ ನಿಶೆಯಲ್ಲಿ ನಾನು ಈ ರೀತಿಯಾಗಿ ಮಾತನಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಆದರೆ ಅದೆಲ್ಲವೂ ಕೂಡ ಕೂಲಂಕುಷವಾಗಿ ವಿಚಾರಣೆ ಆಗಬೇಕು ಮತ್ತು ಆತನ ಹಿನ್ನೆಲೆ ಏನು, ಆತ ಯಾವ ಯಾವ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದ, ಇವೆಲ್ಲವೂ ಕೂಡ ಕೂಲಂಕುಷ ತನಿಖೆ ಆಗಬೇಕು. ಜಸ್ಟ್ ಈಗ ಏನು ಕಲಬುರಗಿ ಪೊಲೀಸರು ಆತನನ್ನು ಲಾತೂರ್ನಲ್ಲಿ ಏನು ಎಸ್ಕೇಪ್ ಆಗಿದ್ದ, ಲಾತೂರ್ಗೆ ತಲೆಮರೆಸಿಕೊಂಡಿದ್ದ, ಅಲ್ಲಿ ಆತನನ್ನು ಕ್ಯಾಚ್ ಮಾಡಿರ್ತಕ್ಕಂಥದ್ದು. ಕಳೆದ ಹಲವಾರು ವರ್ಷಗಳಿಂದ ಸೊಲಾಪುರದಲ್ಲಿ ಆತ ಬೀಡುಬಿಟ್ಟಿದ್ದ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ ಆತ ಮೂಲ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದವನು ಅನ್ನುವಂಥ ಒಂದು ಮಾಹಿತಿ ಕೂಡ ಸದ್ಯ TV9ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಆತ ಸುಮಾರು ವರ್ಷಗಳ ಹಿಂದೆ ಏನು ಅಂತಂದರೆ ಸೊಲಾಪುರದಲ್ಲಿ ನೆಲೆಯೂರಿರ್ತಾನೆ. ಅಲ್ಲೇ ನೆಲೆಸಿ ಏನು ಅಂತಾರೆ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾನೆ ಅನ್ನೋಂಥ ಒಂದು ಮಾಹಿತಿ ಕೂಡ ಸದ್ಯ ಲಭ್ಯ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಟ್ವಿಸ್ಟ್ ಪಡಿತಾ ಇದೆ ಕೇಸ್. ಆತನನ್ನು ಸದಾಶಿವ ನಗರ ಪೊಲೀಸರು ಏನು ಅಂತಂದರೆ ವಶಕ್ಕೆ ಪಡೆದುಕೊಂಡು ನಂತರ ಕಾನೂನಿನ ಪ್ರಕ್ರಿಯೆ ಮುಗಿಸಿಕೊಂಡು ಏನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗಲೇ ಸತ್ಯಾಸತ್ಯತೆ ಬಯಲಾಗುತ್ತೆ. ಆತ ನಿಜಕ್ಕೂ ಕೂಡ ಯಾವುದಾದ್ರೂ ಸಂಘಟನೆಗೆ ಸೇರಿಕೊಂಡಿದ್ನ ಅಥವಾ ಕೇವಲ ಕುಡಿದ ನಶೆಯಲ್ಲೇ ಈ ರೀತಿಯಾದಂಥ ಅವಾಚ್ಯ ಪದ ಬಳಕೆ ಮಾಡಿದ್ನ ಅಥವಾ RSS ಜೊತೆಗೆ ಗುರುತಿಸಿಕೊಂಡಿದ್ದಾನ ಅನ್ನೋದವರು ಕೂಡ ಬೆಳಕಿಗೆ ಬರಬೇಕಾಗಿದೆ. ಅವೆಲ್ಲವೂ ಕೂಡ ಪೊಲೀಸ್ ತನಿಖೆ ಆಗಬೇಕು ಮತ್ತು ಪೊಲೀಸರ ತನಿಖೆಯ ನಂತರ ಕೂಡ ಸತ್ಯಾಸತ್ಯತೆ ಬಯಲಿಗೆ ಬರಬೇಕಾಗಿದೆ. ಅವಿನಾಶ್, ಧನ್ಯವಾದ ದತ್ತಾತ್ರೇಯ.